ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಆಲ್ರೆಡಿ ತಮ್ಮನಿಲ್ ನೋಡಿದ್ರಾ ಲೈವ್ ಅಲ್ಲಿ 100 ಕಂಪ್ಲೀಟ್ ಮಾಡ್ಬೋದಾ, ಲೈವ್ ಮಾಡಿ 100 ಕಂಪ್ಲೀಟ್ ಮಾಡ್ಕೊಬೋದಾ ಅಂತ ಇವತ್ತಿನ ವಿಡಿಯೋ. ಓಕೆ, ಅಷ್ಟೇ ಅಲ್ದಿರ ಲೈವ್ ಮಾಡಿ ಎಷ್ಟೊಂದು ಜನ ಚಾನಲ್ ಮಾಡಿಷನ್ ಮಾಡ್ಕೊಂತ ಇದಾರೆ. ಎಷ್ಟು ಈಸಿಯಾಗಿ ಮಾಡ್ಕೊಂತ ಇದಾರೆ ಅಂದ್ರೆ ಅಷ್ಟು ಈಸಿಯಾಗಿ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂತ ಇದಾರೆ. ಏನಪ್ಪಾ ಅಂದ್ರೆ ನಾವು ಹೋದ್ ತಿಂಗಳೇ ಹೇಳಿದ್ದೆ ವಿಡಿಯೋದಲ್ಲಿ ಅಲ್ವಾ, ಜಿಲೇಬಿ ಆಪ್ ಈ ತರ ಲೈವ್ ಗೇಮ್ ಮಾಡಿ ಒಳ್ಳೆ ವಾಚ್ ಅವರ್ ತಗೊಂತಾ ಇದಾರೆ ಅಂತ. ಅದು ಜಾಸ್ತಿ ರಿವ್ಯೂಸ್ ಕಂಟೆಂಟ್ ಇನ್ನ30 ಕಂಟೆಂಟ್ ಬರ್ತಾ ಇದೆ ಅಂತ ನಾವು ತೋರಿಸ್ದು. ಜನ ಏನ್ ಮಾಡ್ರು, ಓಕೆ ಅದನ್ನ ಬಿಟ್ರು. ಈಗ ಇನ್ನೊಂದು ಟ್ರೈನ್ ಮಾಡ್ತಾ ಇದಾರೆ. ಏನಂದ್ರೆ ಜಸ್ಟ್ ನೋಡಿ ಅಲ್ಲಿ ತೋರಿಸ್ತಾ ಇದೀನಿ ಸ್ಕ್ರೀನ್ ಮೇಲೆ ಒಂದು ಕಾಮಿಡಿ, ಒಂದು ಗಾದೆ ಮಾತು. ಗೂಗಲ್ ಸರ್ಚ್ ಮಾಡಿದ್ರೆ ಬೇಜಾನ್ ಸಿಗುತ್ತೆ ಈ ತರದೆಲ್ಲ. ಹೌದು, ಬೇಜಾನ್ ಸಿಗುತ್ತೆ. ಅದನ್ನ ಎತ್ಕೊಂಡ್ಬಿಡೋದು, ಇಲ್ಲ ಅವರೇ ಓನಾಗಿ ಟೈಪ್ ಮಾಡೋ ಆಗ್ತಾ ಇದಾರೆ. ಆಮೇಲೆ ಜಮ್ನಿ ಇಂದ ಕ್ರಿಯೇಟ್ ಮಾಡ್ಕೊಂತ ಇದಾರೆ ಕೆಲವರು. ಹೌದು, ಓಕೆ, ಜಾತಕಗಳ ಬಗ್ಗೆ, ಮಕರ ರಾಶಿ ಅಂದ್ರೆ ಏನು, ಮಕರ ರಾಶಿ ಗುಣಗಳೇನು, ಆಮೇಲೆ ಮೇಷ ರಾಶಿಯಿಂದ 12 ರಾಶಿಗಳಲ್ಲಿ ಏನೇನಿದೆ, ಎಷ್ಟು ಯಾವ ತಿಂಗಳಲ್ಲಿ ಯಾರ ಲಾಭ, ಆ ರೀತಿ ಎಲ್ಲ ಹಾಕ್ಬಿಡೋದು. ಏನೋ ಲೈವ್ ಹೋಗೋದು, ಲೈವ್ ಅಲ್ಲಿ ಏನೋ ಸ್ಕ್ರೀನ್ ಕಾಸ್ಟ್ ಮಾಡ್ಬಿಟ್ಟು ಆ ಒಂದು ಇಮೇಜ್ ನ ಪ್ಲೇ ಮಾಡ್ಬಿಡೋದು, ಇಟ್ಬಿಡೋದು. ಇಷ್ಟೇ ಕೆಲಸ. ಕೆಲವರು ಮಾತಾಡ್ತಾ ಇದಾರೆ, ಕೆಲವರು ಅದು ಮಾಡ್ತಾ ಇಲ್ಲ. ಇಟ್ಬಿಡ್ತಾರೆ, ಬೆಳಗ್ಗೆ ಸಾಯಂಕಾಲ 8 ಗಂಟೆಗೆ ಲೈವ್ ಸ್ಟಾರ್ಟ್ ಮಾಡ್ತಾರೆ, ಬೆಳಗ್ಗೆ 6 ಗಂಟೆಗೆ ಎತ್ಕೊಂತಾರೆ. ವಾಚ್ ಅವರ್ ಕಂಪ್ಲೀಟ್. 3 ದಿನ 4 ದಿನ ಲೈವ್ ಮಾಡೋದು ಸಾಕು. 4 ಲಕ್ಷ, 3 ಲಕ್ಷ, 1.5 ಲಕ್ಷ, 2.5 ಲಕ್ಷ ಈ ರೀತಿಯಾಗಿ ಲೈವ್ ಅಲ್ಲಿ ವಾಚ್ ಅವರ್ ತಗೊಂಡು ಮಾಡಿಷನ್ಗೆ ಅಪ್ಲೈ ಮಾಡ್ಕೊಂಡ್ ಬರ್ತಾ ಇದಾರೆ. ನಮ್ಮ ಹತ್ರ ಒಂದು ಮಿನಿಮಮ್ ಒಂದು 6ರಿಂದ 7 ಚಾನಲ್ ಬಂತು. ಆ 6ರಿಂದ 7 ಚಾನಲ್ ಕೂಡ ರಿಪೀಟೆಡ್ ಕಂಟೆಂಟ್, ಇನ್ನ30 ಕಂಟೆಂಟ್, ರಿಪೀಟೆಡ್ ಕಂಟೆಂಟ್, ರಿವ್ಯೂಸ್ ಕಂಟೆಂಟ್ ಈ ರೀತಿಯಾಗಿ ಬಂದಿದೆ. 7 ಚಾನಲ್ ಕೂಡ ಮಾಡಿಷನ್ ಆಗ್ಲಿಲ್ಲ. ಎಲ್ಲಾರು ಇದೇ ಟ್ರೆಂಡು. ಬರೀ ಇಷ್ಟೇ ಇಲ್ಲ, ಮೊನ್ನೆ ತಾನೇ ಒಬ್ರು ತಮಿಳವ್ರು ಮಾಡಿದಾರೆ, ಮೆಸೇಜ್ ಮಾಡಿದ್ರೆ ಅವರು ಕೂಡ ಗ್ಯಾಸ್ ಅವಶ್ಯಕತೆ ಇಲ್ಲ, ನಾವು ಈ ತರ ಯೂಸ್ ಮಾಡ್ಬೋದು ಅಂತ ಅವರು ಟೈಪ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅವ್ರದ್ದು 1.5 ಲಕ್ಷ 2 ಲಕ್ಷ ಹೋಗ್ಬಿಟ್ಟಿದೆ. ಅವ್ರದ್ದು ಕೂಡ ರಿವ್ಯೂಸ್ ಕಂಟೆಂಟ್. ಸರ್ ರಿವ್ಯೂಸ್ ಕಂಟೆಂಟ್ ಬಂದಿದೆ, ನಮಗೆ ಹೆಂಗೆ ಮಾಡೋದು ಗೊತ್ತಿಲ್ಲ. ನಾನು ಹೇಳ್ದೆ ಬನ್ನಿ ಅಪೀಲ್ ಮಾಡ್ಬೇಕಂತ ಹೇಳ್ದೆ. ಲಾಸ್ಟಿಗೆ ಬರುತ್ತೆ, ನಾವು ಚಾನಲ್ ಎಲ್ಲ ಚೆಕ್ ಮಾಡಿ ನೋಡ್ತೀವಿ, ಮತ್ತೆ ಅದೇ ಲೈವ್ ಸೇಮ್ ಆ ಪೋಸ್ಟ್ ಹಾಕ್ಬಿಡೋದು ಮಾತಾಡಿದ್ದಾರೆ. ಓಕೆ, ಅವ್ರು ಹೇಳ್ತಾರೆ ನಾನೇ ಟೈಪ್ ಮಾಡಿದ್ ಸರ್, ನಾನೇ ಏನೋ ಪಿಕ್ಸೆಲ್ ಆ್ಯಪಲ್ಲಿ ಹೋಗ್ಬಿಟ್ಟು ಟೈಪ್ ಮಾಡಿ ಇದ್ರ ಬಗ್ಗೆ ಹಾಕ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ ನಾನು ಅಂತ ಹೇಳ್ತಿದ್ದಾರೆ. ಬಟ್ ಚಾನಲ್ಗಳು ಮೋನೋ ಆಗ್ತಿಲ್ಲ. ಈ ತರ ರಿವ್ಯೂಸ್ ಕಂಟೆಂಟ್ ಅನ್ಕೋತೀವಿ, ಮಿಕ್ಕಿದೆಲ್ಲ ಓನ್ ಕಂಟೆಂಟೇ ಅವ್ರದ್ದು. ಬಟ್ ಲೈವ್ ಅಲ್ಲಿ ಈ ತರ ವಾಚ್ ಅವ್ರು ತಗೋತಿರಲ್ಲ, ಒಂದು ಇಮೇಜ್ಗಳು ಹಾಕ್ಬಿಟ್ಟು ಎಲ್ಲೂ ಕೂಡ ಪೇಸ್ ತೋರಿಸ್ತಾ ಇಲ್ಲ. ಮೇನ್ ಆಗಿ ಲೇಡೀಸ್ ಪೇಸ್ ತೋರಿಸೋದಿಲ್ಲ ಲೈವ್ಗಳಲ್ಲಿ, ಇದೊಂದು ಪ್ರಾಬ್ಲಮ್. ಅದರಿಂದ ಏನಾಗ್ತಿದೆ, ಯೂಟ್ಯೂಬ್ ಬರೀ ಇದೇ ಟ್ರೆಂಡ್ ಹೋಗ್ತಾ ಇರೋದ್ರಿಂದ ಯಾರು ತಾನೇ ಮಾಡಿಷನ್ ಮಾಡ್ಕೊಡ್ತಾರೆ ಹೇಳಿ ಫ್ರೆಂಡ್ಸ್? ನೀವೇ ಯೋಚನೆ ಮಾಡಿ. ಇವಾಗ KD ಫಿಲ್ಮ್ ರಿಲೀಸ್ ಆಗಿದೆ, ಈ ವಾರ ರಿಲೀಸ್ ಆಯ್ತು, ಹೋಗಿ ನೋಡಿದ್ರಿ. ನೆಕ್ಸ್ಟ್ ವಾರ ಅದೇ ರಿಲೀಸ್ ಆಯ್ತು KD ಫಿಲ್ಮ್, ನೋಡಿದ್ರಿ. 3ನೇ ವಾರ ಅದೇ ರಿಲೀಸ್ ಆಯ್ತು KD ಫಿಲ್ಮ್, ಹೋಗಿ ನೋಡ್ರಿ. 4ನೇ ವಾರ ಅದೇ ರಿಲೀಸ್ ಆಯ್ತು, ಹೋಗಿ ನೋಡ್ತೀರಾ? 5ನೇ ವಾರ ಅದೇ ರಿಲೀಸ್ ಆಯ್ತು, ಹೋಗಿ ನೋಡ್ತೀರಾ? 10 ವರ್ಷ ಅದೇ ಥಿಯೇಟರ್ ಓಡ್ತಾ ಇದೆಯಪ್ಪ. KD ಫಿಲ್ಮ್ ಬಿಟ್ರೆ ಯಾವ್ದಿಲ್ಲ ಫಿಲ್ಮ್ ಹಾಕಲ್ಲ ನಾವು, KD ಫಿಲ್ಮೇ ಹಾಕೋದು. ಬನ್ನಿ ನೋಡಿ ಅಂದ್ರೆ ನೋಡ್ತೀರಾ? ಯೋಚನೆ ಮಾಡಿ. ಏನ್ ಸರ್ ಫ್ರೇಮ್ ಅದೊಂದೇ ಫಿಲ್ಮ್ ಮಾಡೋದು, ಮತ್ತೆ ಬೇರೆ ಫಿಲ್ಮ್ ಮಾಡಕ್ ಹೇಳಿ ಸರ್, ಪಾರ್ಟ್ 2 ತರ ಹೇಳಿ ಸರ್ ಅಲ್ವಾ? ಬೋರ್ ಆಗೋಗುತ್ತಲ್ವಾ? ಅದೇ ರೀತಿನೇ ಯೂಟ್ಯೂಬ್ ಆಗ್ತಾ ಇರೋದು. ಒಂದೇ ರೀತಿ ಲೈವ್ ಮಾಡಿ ಕಂಟೆಂಟ್ ಮಾಡ್ತಾ ಇರೋದ್ರಿಂದ ರಿಪೀಟೆಡ್ ರಿವ್ಯೂಸ್ ಇನ್ನ30 ಅಂತ ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಓಕೆ, ಫಸ್ಟ್ ಏನ್ ಮಾಡಿದ್ರು, ರಿಪೀಟ್ ಕೊಟ್ರು, ಆಮೇಲೆ ರಿವ್ಯೂಸ್ ಮಾಡಿದ್ರು. ಈಗ ಇನ್ನ30 ಕಂಟೆಂಟ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಮಾಸ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇದೆ ಇದು ಲೈವ್. ಎಲ್ಲರೂ ತಮಿಳು, ತೆಲುಗು, ಹಿಂದಿ, ಏನ್ ಕನ್ನಡದವ್ರು ಎಲ್ಲರೂ ಇದೇನೆ. ಏನು 10 ಲೈವ್ ಮಾಡ್ರೆ ಸಾಕು, ವಾಚ್ ಅವರ್ ಕಂಪ್ಲೀಟ್ ಆಗಿ ಹೋಗ್ತಾ ಇದೆ. 10 ಅಥವಾ ಲೈವ್ ಈ ತರ ಹಾಕ್ಬಿಡೋದು, ಕಾಮಿಡಿಗಳು ಈ ತರ ಹೇಳಿದ ಜ್ಯೋತಿಷ್ಯದ ಬಗ್ಗೆ ಹಾಕ್ಬಿಡೋದು, ಈ ರೀತಿ ಮಾಡ್ಬಿಡೋದು ಕಂಪ್ಲೀಟ್. ಬರೀ 10-15 ಲೈವ್ ಅಷ್ಟಲ್ಲಿ ವಾಚ್ ಅವರ್ ಕಂಪ್ಲೀಟ್ 4,000 ವಾಚ್ ಅವರ್. ಆದ್ರೆ ಚಾನಲ್ ಮಾಡಿಷನ್ ಅಪ್ಲೈ ಮಾಡ್ರೆ ನೋ, ಈ ತರ ಇನ್ನ30 ಕಂಟೆಂಟ್ ಯಾಕೆ ಬೇಕು? ನಿಮ್ ಕಂಟೆಂಟ್ ವ್ಯಾಲ್ಯೂ ಇದ್ರೆ ತಾನೇ ಯೂಟ್ಯೂಬ್ ಮಾಡಿಷನ್ ಮಾಡ್ಕೊಡೋದು, ಅವ್ರಿಗೆ ತಾನೇ ದುಡ್ಡು ಕೊಡೋದು. ಯೋಚನೆ ಮಾಡಿ. ದಯವಿಟ್ಟು ಯಾರೆಲ್ಲ ಈ ತರ ಲೈವ್ ಮಾಡ್ತೀರಾ ಇವತ್ತೇ ಸ್ಟಾಪ್ ಮಾಡಿ. ಓಕೆ, ಆದ್ರೆ ಆದಷ್ಟು ಡಿಲೀಟ್ ಮಾಡ್ಕೊಳ್ಳಿ. ಇಲ್ವಾ, ನೀವು ಪೇಸ್ ತೋರಿಸಿ ಅದ್ರ ಹಿಂಗ್ ನಿಂತ್ಕೊಂಡು ಎಕ್ಸ್ಪ್ಲೈನ್ ಮಾಡೋ ತರ ಇರಬೇಕು. ನೀವು ನಮ್ ಕೆಲಸ ಮಾಡಿ, ನಿಮ್ಮ ಮನೇಲಿ ಸ್ಮಾರ್ಟ್ ಟಿವಿ ಇದ್ರೆ ಅಲ್ಲಿ ಆ ಒಂದು ಕಾಮಿಡಿ ಜೋಕೋ ಇಲ್ಲ ಗಾದಿನ ಹಾಕ್ಬಿಟ್ಟು ಲೈವ್ ಅಲ್ಲಿ ಹಿಂಗೆ ಕ್ಯಾಮ್ರಾನ ಏನಿರುತ್ತೆ ಟ್ರೈಪಾಡ್ ಸೆಟ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನಿಂತ್ಕೊಂಡು. ಚಾನಲ್ ಮಾಡಿಷನ್ ಆಗಿಲ್ಲ ಅಂತ ಕೇಳಿ, ಯಾಕಂದ್ರೆ ನಿಮ್ ಕಂಟೆಂಟ್ ನೀವು ಇದ್ದೀರಾ ಅಲ್ಲಿ ಅಲ್ವಾ, ಎಕ್ಸ್ಪ್ಲೈನ್ ಮಾಡ್ತಾ ಇದೀರಾ ಅದ್ರ ಬಗ್ಗೆ. ಒಂದು ಪಾಠ ಮಾಡ್ತಿದ್ದೀರೋ ಅಥವಾ ಏನೋ ಅದ್ರ ಬಗ್ಗೆ ಗಾದೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀರೋ, ಅಥವಾ ಒಂದು ಕಾಮಿಡಿ ಮಾಡ್ತಿದ್ದೀರೋ ಅಲ್ಲಿ ಕಾಮಿಡಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀರೋ, ಇಲ್ಲ ಜಾತಕನೇ ಹೇಳ್ತಿದ್ದೀರೋ ಅಲ್ಲಿ ಯಾವ ರಾಶಿ ಬಗ್ಗೆ ಏನಾಗುತ್ತೆ ಗೊತ್ತಾ ಅಂತ, ಆ ರೀತಿ ಎಲ್ಲ ಮಾಡೋದ್ರಿಂದ ಚಾನಲ್ ಮಾಡಿಷನ್ ಆಗುತ್ತೆ. ಈ ತರ ಎಲ್ಲ ಮಾಡಿದ್ರೆ 100% ಚಾನಲ್ ಮಾಡಿಷನ್ ಆಗಲ್ಲ. ಪ್ರಾಬ್ಲಮ್ ಅಲ್ಲಿ ಸಿಗಾಕೋತೀರಾ. ಅಪೀಲ್ ಮಾಡಿದ್ರು ಕೂಡ ಸಕ್ಸಸ್ ಆಗಿಲ್ಲ. ನಾವು ರೀಅಪ್ಲೈ ಮಾಡ್ಬೇಕು, ಅದನ್ನೆಲ್ಲ ಡಿಲೀಟ್ ಮಾಡ್ಬಿಟ್ಟು ಫೇಸ್ ತೋರಿಸಿ ಅದೆಲ್ಲ ಮಾಡ್ಬೇಕು. ಯಾಕಂದ್ರೆ ಕೆಲವು ಚಾನಲ್ ಲೇಡೀಸ್ ಅವರು ಎಲ್ಲೂ ಕೂಡ ಫೇಸ್ ತೋರಿಸಿರಲ್ಲ, ಲೈವ್ ಅಲ್ಲೂ ತೋರಿಸಿರಲ್ಲ, ವಿಡಿಯೋದಲ್ಲೂ ತೋರಿಸಿರಲ್ಲ, ಶಾರ್ಟ್ಸ್ ಅಲ್ಲೂ ತೋರಿಸಿರಲ್ಲ. ವಾಯ್ಸ್ ಮಾತ್ರ ಇರುತ್ತೆ, ಇಲ್ಲೂ ವಾಯ್ಸ್ ಇರಲ್ಲ. ಕೆಲವೊಂದ್ಸತಿ ಬರೀ ಹಾಕಿ ಪ್ಲೇ ಮಾಡಿ ಬಿಟ್ಬಿಟ್ಟಿರ್ತಾರೆ. ಫಸ್ಟ್ ವಾಯ್ಸ್ ಕೊಡೋದಿಲ್ಲ. ಯಾವ ಆಡಿಯನ್ಸ್ ಬರ್ತಾರೋ ವಾಯ್ಸ್ ಕೊಡ್ತಾರೆ. ಅವಾಗ ಈ ತರ ಒಂದು ಪ್ರಾಬ್ಲಮ್ಸ್ ಎಲ್ಲ ಆಗೋದು. ಆಕ್ಚುಲಿ ವಾಯ್ಸ್ ಕೊಟ್ರು ಕೊಡದೆ ಇರ್ಲೂನು ಸೊ ಫೇಸ್ ವ್ಯಾಲ್ಯೂ ಇರ್ಬೇಕಲ್ಲ. ಈಗ ಸ್ಕ್ರೀನ್ ಕಾಸ್ಟ್ ಮಾಡ್ತಿರಲ್ಲ,
ಮಿನಿಮಮ್ ಆದ್ರೂ ಈಗ ಕ್ಯಾಮ್ರಾ ಇರುತ್ತಲ್ಲ, ನೀವು ಕ್ಯಾಮ್ರಾ ನೀವು ಏನ್ ಮಾಡ್ಕೊಳ್ಳಿ, ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಸೊ ರಿಯಾಕ್ಷನ್ಸ್ ಕೊಡ್ತಾ ಇರ್ಬೇಕಲ್ಲಿ. ಬೆಸ್ಟ್ ಅಂತ ಅಂದ್ರೆ ನಮ್ಮ ಪಪ್ಪ ಹೇಳಿದ್ರಲ್ಲ, ಆತರ ಟಿವಿಲಿ ಇಟ್ಕೊಂಡು ಟ್ರೈಪಾಡ್ ಇಟ್ಕೊಂಡು ಸ್ಟ್ಯಾಂಡ್ ಮಾಡ್ರೆ ಆಯ್ತು. ಲೈವ್ ಆನ್ ಮಾಡ್ಕೊಂಡು ಮಾಡಿ, ಒಂದ್ ಅರ್ಧ ಅವರ್ 1 ಅವರ್ ಮಾಡಿ, ಚೆನ್ನಾಗಿ ಹೋಗುತ್ತೆ ವ್ಯೂಸ್. ಓಕೆ, ಆಮೇಲೆ ಬೇಕಾದ್ರೆ ನೀವು ಟಿವಿನ ಬೇಕಾದ್ರೆ ಹಂಗೆ ಸ್ಕ್ರೀನ್ ಬಿಟ್ಬಿಟ್ಟು ಒಂದ್ ಅರ್ಧ ಗಂಟೆ 1 ಅವರ್ ಬೇಕಾದ್ರೆ ಹೋಗ್ಬೋದು. ಹೌದು, ಸ್ಟಾರ್ಟಿಂಗು ಒಂದ್ ಅರ್ಧ ಅವರ್, ಮತ್ತೆ ಮಿಡಲ್ ಒಂದ್ ಅರ್ಧ ಅವರ್, ಲಾಸ್ಟ್ ಅಲ್ಲಿ ಅರ್ಧ ಅವರ್, ಈ 3 ಮಾಡಿ. ಓಕೆನಾ, ಸ್ಮಾರ್ಟ್ ಟಿವಿ ಸ್ಟಾರ್ಟಿಂಗ್ ಮತ್ತೆ ಮಿಡಲ್, ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಬೇಕೇ ಬೇಕು. ಫಸ್ಟ್ ಅದನ್ನೇ ಚೆಕ್ ಮಾಡೋದು. ಯೂಟ್ಯೂಬ್ ಯಾವ್ದು ಪಾಪ್ಯುಲರ್ ಲೈವ್ ಹೋಗಿದೆ ಚೆಕ್ ಮಾಡ್ತಾರೆ. ಅಲ್ಲಿ ಎಲ್ಲೂ ಕೂಡ ನಿಮ್ ಫೇಸು ಇಲ್ಲ, ಏನು ಇಲ್ಲ. ಸ್ಟಾರ್ಟಿಂಗ್ ಆಗ್ತಿದ್ದಂಗೆ 5 ನಿಮಿಷ 10 ನಿಮಿಷ ಮಾತಾಡೋದೇ ಇಲ್ಲ ಲೈವ್ ಅಲ್ಲಿ. ಹೌದು, ಏನು ಸೌಂಡೇ ಇರಲ್ಲ. ಬರೀ ಸ್ಕ್ರೀನ್ ಹಾಕಿ ಬಿಟ್ಬಿಡ್ತಾರೆ, ಸ್ಕ್ರೀನ್ ಕಾಸ್ಟ್ ಹಾಕ್ಬಿಟ್ಟು. ಹೌದು, ಈ ರೀತಿ ಮಾಡೋದ್ರಿಂದ ಎಲ್ಲಿ ಆಗುತ್ತೆ ಮಾಡಿಷನ್, ನೀವೇ ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಎಲ್ಲಾರು ಇದೇ ರೀತಿ ಲೈವ್ ಮಾಡಿಷನ್ ಮಾಡ್ಕೊಬೇಕು ಅಂದ್ರೆ ಪ್ರಾಬ್ಲಮ್ಮೇ, 100% ಪ್ರಾಬ್ಲಮ್ಮೇ. ಆಗಲ್ಲ ಚಾನ್ ಮಾಡಿಷನ್. ಅಲ್ಲಿ ನಿಮ್ದೇನು ವ್ಯಾಲಿಡೇ ಇಲ್ವಲ್ಲ. ಒಂದು ಸ್ಕ್ರೀನ್ ಹಾಕ್ಬಿಟ್ಟು ಏನೋ ಒಂದು ಟೈಪ್ ಮಾಡಾಕ್ಬಿಟ್ಟು ನಿಮ್ಮ ಭಾಷೆಯಲ್ಲಿ, ತಮಿಳ್ ಭಾಷೆಯಲ್ಲಿ ತಮಿಳವರು, ತೆಲುಗು ಭಾಷೆಯಲ್ಲಿ ತೆಲುಗಲ್ಲಿ, ಕನ್ನಡದವ್ರು ಕನ್ನಡದಲ್ಲಿ, ಹಿಂದಿಯವರು ಹಿಂದಿ ಭಾಷೆಯಲ್ಲಿ ಹಾಕ್ಬಿಟ್ರೆ ಸಾಕು, ಆರಾಮಾಗಿ ಹೋಗ್ತಾ ಇದೆ ವ್ಯೂಸು. ಇನ್ನೇನ್ ಬೇಕು, ಆರಾಮಾಗಿ ಅದ್ರಲ್ಲೇ ಮಾಡ್ಕೊಬೋದಲ್ಲ. ಅದ್ರಲ್ಲೂ ಕೆಲವರು ಲೈವ್ ಮಾಡಿಷನ್ ಆಗಿರೋರು ಅದೇ ಜಿಲೇಬಿ ಆಪ್ ಮಾಡ್ತಿದ್ರು, ನಿಲ್ಸ್ಬಿಟ್ರು. ಓಕೆ ಸರ್ ಬರ್ತಿಲ್ಲ ಅಂತ ಇದನ್ನ ಸ್ಟಾರ್ಟ್ ಹಚ್ಕೊಂಡ್ರೆ, ಇದನ್ನೇ ಸ್ಟಾರ್ಟ್ ಹಚ್ಕೊಂಡ್ರೆ ದುಡ್ಡು ಮಾಡ್ತಾರ್ರೆ. ಅದೇ ಗೋಳು, ಅದೇ ₹2, ಅದೇ ₹3 ಲಕ್ಷ ವ್ಯೂಸ್ ಹೋದ್ರೆ. ಆ ₹2, ₹3 4 ಅವರ್ 5 ಅವರ್ ಈ ಒಂದು ಬ್ಯಾಟ್ರಿ ಪವರ್ ಡೌನ್ ಆಗ್ತಾ ಇದೆ. 1 ವರ್ಷನ ಬರಲ್ಲ ಈ ಫೋನು. ನಿಮ್ಮ ಸ್ಮಾರ್ಟ್ ಫೋನ್ 10-15 ಸಾವಿರ ರೂಪಾಯಿ ತಗೊಂಡಿರ್ತೀರಾ. ಎಲ್ಲಿಂದ ಬರುತ್ತೆ? ಒಂದು 1.25 ವರ್ಷಕ್ಕೆ ಹೊರಟೋಗುತ್ತೆ. 1.25 ವರ್ಷಕ್ಕೆ ದಿನಕ್ಕೆ 3 ಅವರ್ ಲೈವ್ ಮಾಡ್ರಿ ಅನ್ಕೊಳ್ಳಿ. ದಿನಕ್ಕೆ ₹10 ದುಡಿದ್ರಿ ಅನ್ಕೊಳ್ಳಿ. ₹10 ಇಂಟು ₹300 ಆಯ್ತು ತಿಂಗಳಿಗೆ. ₹300 ಇಂಟು 1 ವರ್ಷಕ್ಕೆ ಎಷ್ಟಾಯ್ತು ನಿಮ್ಗೆ? 12 ತಿಂಗಳಿಗೆ ₹3,600 ಆಯ್ತು. ₹3,600 ದುಡಿಯೋಷ್ಟಕ್ಕೆ ನೀವು ₹15,000 ಫೋನ್ ಆಡ್ ಮಾಡ್ಕೊಂತೀರಾ? ಕರೆನ್ಸಿ ಇಷ್ಟಾಯ್ತು? ಕರೆನ್ಸಿ ಬಗ್ಗೆ ಹೇಳಲೇ ಇಲ್ವಲ್ಲ ನಾನು. ಕರೆನ್ಸಿನೇ ₹3,600 ಬೇಕು 1 ಇಯರ್ ರಿಚಾರ್ಜ್, 2.5 GB. ಕರೆನ್ಸಿಗೆ ದುಡಿಯೋಕ್ಕೋಸ್ಕರ ನೀವು ಮೊಬೈಲ್ನೇ ಆನ್ ಮಾಡ್ಕೊಂತ ಇದ್ದೀರಾ. ಯೋಚನೆ ಮಾಡಿ, ನೀವು ದುಡಿಯೋದು ಅಷ್ಟೇನಾ? ಹೇಳಿದ್ನಲ್ಲ ₹10 ಅಂದ್ರೆ ಕೆಲವರು ₹10 ಬರಲ್ಲ. ಅರ್ಥ ಆಯ್ತಾ? ₹5, ₹3 ಹಿಂಗ್ ಬರ್ತಾ ಇದೆ. ಕಡಿಮೆನೂ ಬರುತ್ತೆ. ಅದು ಒಂದು ₹10 ಅಂತ ಮಿನಿಮಮ್ ಲೆಕ್ಕ ಹಾಕಿದೀನಿ. ಆಲ್ರೆಡಿ ಹೇಳಿದೀನಿ, ಲೈವ್ ಮಾಡಿ ಲಕ್ಷ ದುಡಿಬೋದು ಅಂತ. ಬೇರೆ ಪಿನ್ ಮಾಡ್ತೀನಿ, ಹೋಗಿ ನೋಡಿ ಆ ವಿಡಿಯೋ. ಸಾಕ್ಷಿ ಸಮೇತ ವಿಡಿಯೋ ಮಾಡಿದೀವಿ ನಾವು. ಓಕೆನಾ? ಸುಮ್ನೆ ₹3,600 ವರ್ಷಕ್ಕೆ ದುಡಿಯೋಕ್ಕೋಸ್ಕರ ನೀವು ಅದು ದಿನ ಲೈವ್ ಮಾಡಿದ್ರೆ ಅಲ್ವಾ? ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಬ್ಯಾಟ್ರಿ ಲೈಫ್ ನ ಹಾಳು ಮಾಡ್ಕೊಂಡು, ಫೋನ್ ನ ಹಾಳು ಮಾಡ್ಕೊಂಡು ಯಾಕೆ ಬೇಕು ಯೂಟ್ಯೂಬ್? ಅದಲ್ದಿರ ಅಲ್ಲಿ ಮೆಂಬರ್ಶಿಪ್ ತಗೊಳೋದು, ಅಲ್ಲಿ ಸೂಪರ್ ಟ್ಯಾಂಕ್ಸ್ ಕಳ್ಸೋದು. ನೀವು ಮೆಂಬರ್ಶಿಪ್ ಕೊಡಿ, ನಾನು ಲೈವ್ ನೋಡ್ತಾ ಇದೀನಿ, ನಾನು ಮೆಂಬರ್ಶಿಪ್ ತಗೊಳ್ತೀನಿ, ನೀವು ಮೆಂಬರ್ಶಿಪ್ ತಗೊಳ್ಳಿ, ನೆಕ್ಸ್ಟ್ ನಾನು ಚಾನಲ್ ಮಾಡಿಷನ್ ಅಂದಾಗ. ಓಕೆನಾ? ಆಯ್ತು ರೀ, ಆಯ್ತು ತಗೊಳ್ಳಿ, ಈಗ ತಗೊಳ್ಳಿ, ನಾನು ತಗೊಂತೀನಿ ನಿಮ್ ಚಾನಲ್ ಮಾಡಿಷನ್ ಅಂದ್ರೆ. ನಮ್ದಿನೇನು ಆಗೋಯ್ತು, ಇನ್ನೊಂದು 2,700 ಆಗೈತೆ, ಇನ್ನು 3 ಲೈವ್ ಮಾಡ್ರೆ ಆಗೋಯ್ತು ಅಂತಾರೆ. ನಗು ಬರ್ತಿರುತ್ತೆ. 30% ನಿಮ್ಮ ಒಂದು ಏನಿರುತ್ತೆ ಮೆಂಬರ್ಶಿಪ್ ತಗೊಂಡ್ರಿಂದ ಯೂಟ್ಯೂಬ್ ಎತ್ಕೊಂಡು ನಿಮ್ಗೆ ವಾಪಸ್ ಕೊಡ್ತೇವೆ. ₹100 ಮೆಂಬರ್ಶಿಪ್ ತಗೊಂಡ್ರಿ ಅನ್ಕೊಳ್ಳಿ, ₹100 30% ಯೂಟ್ಯೂಬ್ ಹೊರಟೋಗುತ್ತೆ. ಆಮೇಲೆ ₹70 ನಿಮ್ಮ ಅಕೌಂಟ್ ಕಳಿಸುತ್ತೆ. ಅಲ್ಲಿಗೆ ಇಬ್ಬರದು, ನಿಮ್ದು 30%, ಅವ್ರದ್ದು 30%, 60% ಯೂಟ್ಯೂಬ್ ತಿಂತಾ ಇದೆ. ಎಲ್ಲಿದ್ದೀರಾ ಯೂಟ್ಯೂಬ್? ಏನಕ್ಕೆ ಯೂಟ್ಯೂಬ್ ಮಾಡಕ್ ಬರ್ತಾ ಇದೆ ನಂಗೆ ಅರ್ಥ ಆಗ್ತಾ ಇಲ್ಲ. ಯೂಟ್ಯೂಬ್ ಮಾಡಿದ್ಮೇಲೆ ನಿಮ್ ಸಂಸಾರಕ್ಕೋ ಅಥವಾ ನಿಮ್ ಖರ್ಚಿಗೋ ಅಟ್ಲೀಸ್ಟ್ ಒಂದ್ ಸಿಗೋ ತರ, ಒಂದು ಪಾಕೆಟ್ ಮನಿ ಸಿಗೋ ತರ ಇರ್ಬೇಕಲ್ವಾ? ಅಟ್ಲೀಸ್ಟ್ ಒಂದು 3,000-2,000 ತಿಂಗಳಿಗೆ ದುಡಿಯೋ ತರ ಇದ್ರೆ ಮೋಸ ಇಲ್ಲ ಯೂಟ್ಯೂಬ್. ಅದೆಲ್ಲ ಮಾಡ್ತೀರಾ ನೀವು. ನಿಮ್ಮನೆ ದುಡ್ಡನ್ನೇ ಹಾಕಿ ₹3,000 ಲಾಸ್ ಮಾಡ್ಕೊಂತ ಇದೀರಾ ತಿಂಗಳಿಗೆ. ಯೋಚನೆ ಮಾಡಿ, ಈ ರೀತಿ ಲೈವ್ ಮಾಡಿ ನಿಮ್ ಚಾನಲ್ ಮಾಡಿಷನ್ ಆಗಲ್ಲ. ಫಸ್ಟ್ ಆಫ್ ಆಲ್ ಈ ರೀತಿ ಮಾಡಿಷನ್ ಆದವರು ಲೈವ್ ಮಾಡೋದ್ರಿಂದ ಮುಂದೆ ಪ್ರಾಬ್ಲಮ್ ಪಕ್ಕ ಅಲ್ವಾ? ಇನ್ನ 30 ಕಂಟೆಂಟ್ ಬರುತ್ತೆ, ಇಲ್ಲ ರಿವ್ಯೂಸ್ ಕಂಟೆಂಟ್ ಬರುತ್ತೆ, ಅಪೀಲ್ ಮಾಡಿ ಅಂತ ಕೊಡುತ್ತೆ. ಅಪೀಲ್ ಮಾಡೋಕೆ ಸಕ್ಸಸ್ ಆಗಲಿಲ್ಲ ಅಂದ್ರೆ ಡಿಮಾಡಿಷನ್ ಆಗುತ್ತೆ ಚಾನಲ್. ಪಾಯಿಂಟ್ 1. ಪಾಯಿಂಟ್ 2, ಅಕಸ್ಮಾತ್ ಚಾನಲ್ ಇದೇ ತರ ನೀವು ರನ್ನಿಂಗ್ ಮಾಡ್ಕೊಂಡು ಹೋಗ್ತೀರಿ, ತಪ್ಪಿಸ್ಕೊಂಡು ತಿರ್ಗಾಡ್ತಿದ್ದೀರಾ, ಲೈವ್ ಇದೇ ರೀತಿ ಮಾಡ್ತೀನಿ ಅಂದ್ರೆ ನಿಮ್ಮ ಫೋನ್ ಬ್ಯಾಟ್ರಿ ಬೇಗ ಹಾಳಾಗುತ್ತೆ, ನಿಮ್ ಫೋನ್ ಬೇಗ ಹೊರಟೋಗುತ್ತೆ. ಓಕೆ, 1 ವರ್ಷಕ್ಕೆಲ್ಲ ಒಂದು ಫೋನ್ ತಗೊಂತಾ ಇರ್ಬೇಕು ನೀವು. ಅದಕ್ಕೆ ₹15,000 ಕಮ್ಮಿ ಇಲ್ಲ. ಈಗ 15 ಇಲ್ಲಿ ಯಾವ್ದು ಬರ್ತಾ ಇಲ್ಲ. 15 ಒಳ್ಳೆ ಫೋನು ಮಿನಿಮಮ್ ₹20,000 ಮೇಲೆ ಬೇಕು. 25,000 ಆಗ್ಬಿಟ್ಟಿದೆ. ಮೊದಲ ತರ ಬರ್ತಾ ಇಲ್ಲ. ಈಗ 7,000, 8,000, 9,000 ಬ್ಯಾಟ್ರಿ ಬರ್ತಾ ಇರೋದಿಲ್ಲ. ಈಗೆಲ್ಲ ಏನ್ರು ₹20,000 ಮೇಲೆ ಹೋಗ್ಬೇಕು ನೀವು. ಒಳ್ಳೆ ಫೋನ್, ಒಳ್ಳೆ ಕ್ಯಾಮ್ರಾ ಫೋನ್ ತಗೊಂತೀನಿ ಅಂದ್ರೆ ಅಟ್ಲೀಸ್ಟ್ ಯೂಟ್ಯೂಬ್ ಮಾಡಕ್ಕೆ ಆ ರೇಂಜ್ ಆಗಿದೆ. ಯಾಕಂದ್ರೆ ರ್ಯಾಮ್ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಂದ್ರೆ ತುಂಬಾನೇ ರೇಟ್ ಜಾಸ್ತಿ ಆಗಿದೆ. ಫೋನ್ಸು ಮತ್ತೆ ಕಂಪ್ಯೂಟರ್, ಲ್ಯಾಪ್ಟಾಪ್ ಎಲ್ಲಾನು ಗಗನಕ್ಕೆ ಹೋಗ್ಬಿಟ್ಟಿದೆ. ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಕ್ ಬರಬೇಡಿ, ಇಲ್ಲ ಟೈಮ್ ಪಾಸ್ ಮಾಡಕ್ ಬರಬೇಡಿ. ಓಕೆ, ಏನಾದ್ರು ಯೂಟ್ಯೂಬ್ ಬಂದಿದ್ದೀನಿ ಅಂದ್ರೆ ಏನಾದ್ರು ಒಂದು ಮಾಡಿ, ಸಾಧನೆ ಮಾಡಿ. ಓಕೆ, ನಿಮ್ಗೋಸ್ಕರನೇ ಇರೋದು ಯೂಟ್ಯೂಬ್, ಇಲ್ಲ ಅಂತಲ್ಲ, ನಮ್ಮೆಲ್ಲರಿಗೋಸ್ಕರ ಇರೋದು ಯೂಟ್ಯೂಬ್ ಅಲ್ವಾ? ಏನಾದ್ರು ಒಂದು ಒಳ್ಳೆ ಕಂಟೆಂಟ್ ಕೊಡಿ ಜನಕ್ಕೆ, 100% ಆಗುತ್ತೆ, ಕ್ಲಿಕ್ ಆಗುತ್ತೆ. ಓಕೆನಾ? ಕ್ಲಿಕ್ ಆಗಲ್ಲ ಅಂತ ಏನಿಲ್ಲ. ನೀವು ಒಳ್ಳೆ ಕಂಟೆಂಟ್ ಕೊಡ್ಬೇಕು. ಒಳ್ಳೆ ಥಂಬ್ನೇಲ್ ಮಾಡಿ ಒಳ್ಳೆ ಕಂಟೆಂಟ್ ಕೊಟ್ರೆ ಅವಾಗ ಜನ ತಾನೇ ಇರ್ಕೊಂತಾರೆ. ಓಕೆನಾ? ನಾನು ಹೇಳಿದ್ನಲ್ಲ ಆಲ್ರೆಡಿ 6 ಚಾನಲ್ ಮಾಡಬೇಡಿ ಅಂತ 2026 ಅಲ್ಲಿ ವಿಡಿಯೋ ಮಾಡಿದೀನಿ. ಅದನ್ನು ಪಿನ್ ಮಾಡ್ತೀನಿ, ಹೋಗಿ ಆ ವಿಡಿಯೋ ಪೂರ್ತಿ ನೋಡಿ. ಯಾವ ಕಂಟೆಂಟ್ ಮಾಡ್ಬೇಕು ಅಂತ ಒಂದು ಐಡಿಯಾ ಬರುತ್ತೆ ನಿಮ್ಗೆ. ಆ ಕಂಟೆಂಟ್ ಮೇಲೆ ವಿಡಿಯೋ ಮಾಡಿ
100% ನೀವು ತಿಂಗಳಿಗೆ ಅಟ್ಲೀಸ್ಟ್ ಒಂದು 5,000 10,000 ದುಡಿದ್ರೆ $100 ಕಂಪ್ಲೀಟ್ ಮಾಡ್ರೆ ಅಟ್ಲೀಸ್ಟ್ 100 ಬೇಡ $50 ಕಂಪ್ಲೀಟ್ ಮಾಡ್ರೆ ಅರ್ಹತೆ ಇರುತ್ತೆ ನಿಮ್ಗೆ. ಅದು ಹೌದು. ಓನಾಗಿ ಈ ತರ ಮೆಂಬರ್ಶಿಪ್ ಈ ತರ ಲೈವ್ ಮಾಡಿ ನಾನು ದುಡ್ದಿಸಿ ಯೂಟ್ಯೂಬರ್ ಆಗ್ತೀನಿ, ನಾನು ಸಾಧನೆ ಮಾಡ್ತೀನಿ ಅಂದ್ರೆ ಯೂಟ್ಯೂಬ್ ನಲ್ಲಿ ಅದು 100% ಆಗಕ್ಕಾಗಲ್ಲ, ಕೆಲಸ ಅಲ್ಲ. ನಿಮ್ಮ ಟೈಮು ನಿಮ್ಮ ಒಂದು ಏನಿರುತ್ತೆ ಅಲ್ಲ ವ್ಯರ್ಥ, ಸಮಯ ವ್ಯರ್ಥ ಮಾಡ್ದಂಗೆ ನೀವು, ಅಷ್ಟೇ ಅಲ್ಲದ್ರೆ ನಿಮ್ಮ ಒಂದು ದುಡ್ಡನ್ನ ವ್ಯರ್ಥ ಮಾಡ್ದಂಗೆ ಅಂತ ಹೇಳ್ತಾ ಈ ವಿಡಿಯೋನ್ಗೆ ಏನ್ ಮಾಡೋಣ. ಓಕೆ ಪಾಪ, ಹೋಪ್ ನೀವು ಡಿಟೇಲ್ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೊಡ್ಡ ನಮಗೆ ಪ್ರೋತ್ಸಾಹ ಕೊಡಿ. ಹೇರ್ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಾಮೆಂಟ್ ಮಾಡ್ರೆ, ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡೋಕೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದೊಡ್ಡ ಕನ್ನಡ ಪ್ಲೇಸ್ ಮುಂದೆ ಕಾಣಿಸಿ ಈ ವಿಡಿಯೋ ಮುಗಿಸ್ತಿದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.